ಇಲ್ಲಿ ಆಸುಪಾಸು ಯಾವುದೇ ದೇವಸ್ಥಾನದಲ್ಲಿ ಇಲ್ಲದ ಒಂದು ಜಾತ್ರೆ ನಮ್ಮ ಪೆರಡೂರಿನಲ್ಲಿ ಬಾಳೆಹಣ್ಣು ಅಂದರೆ ಬಹಳ ಶ್ರೇಷ್ಠ. ಇಲ್ಲಿ ಸಿಂಹ ಸಂಕ್ರಾಂತಿ ವಿಶೇಷವಾಗಿ ಮಧುಮಕ್ಕಳ ಜಾತ್ರೆ ಅಂತೇಳಿ ಆಚರಣೆ ಮಾಡಲ್ಪಡುತ್ತದೆ. ರಾಮ ಲಕ್ಷ್ಮಣರು ಸೇರಿ ಇಲ್ಲಿ ಬಾಳೆಹಣ್ಣನ್ನು ತಿನ್ನುವಂಥ ದೇವರಾಗಿ ನೆಲೆ ನಿಂತಿದ್ದಾರೆ ಅಂತೇಳಿ. ಉಡುಪಿ ತಾಲೂಕಿನ ಪೆರಡೂರು ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ನಡೆಯುವ ಸಿಂಹ ಸಂಕ್ರಮಣ ಆಚರಣೆಯು ಮಧುಮಕ್ಕಳ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ. ಉಡುಪಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಬಹಳ ವಿಶೇಷವಾದಂಥ ಪುರಾತನವಾದಂಥ 1600 ವರ್ಷಗಳ ಹಳೆಯ ಇತಿಹಾಸವುಳ್ಳಂಥ ಬಹಳ ಕಾರಣಿಕವಾದಂಥ ದೇವಸ್ಥಾನ ಇದು. ಸಿಂಹ ಸಂಕ್ರಾಂತಿ ವಿಶೇಷವಾಗಿ ಆಚರಣೆ ಮಾಡಲ್ಪಡ್ತದೆ ಇಲ್ಲಿ. ಯಾಕಂತ ಕೇಳಿದ್ರೆ ಮಧುಮಕ್ಕಳ ಜಾತ್ರೆ ಅಂತೇಳಿ ಹೆಸರುವಾಸಿಯಾಗಿದೆ. ಹೊಸದಾಗಿ ಮದುವೆಯಾದ ಮಧುಮಕ್ಕಳು ಒಂದು ಗೊನೆಹಣ್ಣನ್ನು ಅರ್ಪಣೆ ಮಾಡಿ ಹೋದರೆ ಒಂದು ವರ್ಷದೊಳಗೆ ಅವರಿಗೆ ಸಂತತಿ ಆಗ್ತದೆ ಅಂತೇಳಿ ಮುಂಚಿನಿಂದ ಪ್ರತೀತಿ ಇದೆ. ಹಾಗಾಗಿ ಎಲ್ಲ ಮಧುಮಕ್ಕಳು ಬಂದು ಇಲ್ಲಿಯ ದೇವರ ದರ್ಶನ ಮಾಡಿ ಅನುಗ್ರಹವನ್ನು ಪಡೆದು ಹೋಗ್ತಾರೆ. ಆದರೂ ಅನಂತ ಪದ್ಮನಾಭನು ಬಾಳೆಹಣ್ಣಿಗೆ ಒಲಿದ ದೇವರು. ಇಲ್ಲಿ ದಿನನಿತ್ಯ 10,000ದಿಂದ ಮೇಲೆ ಬಾಳೆಹಣ್ಣು 1000 ಹಣ್ಣೆ ಆಗ್ತದೆ. ಆಮೇಲೆ ಸಿಬ್ಲ ಹಣ್ಣು ಆಗ್ತದೆ. ದಿನಕ್ಕೆ ಒಂದು ಹಣ್ಣಿನಂತೆ 365 ಹಣ್ಣು ಆಗ್ತದೆ, 500 ಹಣ್ಣು ಆಗ್ತದೆ. ನಮ್ಮ ಪೆರಡೂರಿನಲ್ಲಿ ಬಾಳೆಹಣ್ಣು ಅಂದರೆ ಭಾಳ ಶ್ರೇಷ್ಠ. ಮತ್ತು ಸಿಂಹ ಸಂಕ್ರಮಣ ಇನ್ನು ಶ್ರಾವಣ ಮಾಸದಲ್ಲಿ ಇಲ್ಲಿ ಆಸುಪಾಸು ಯಾವುದೇ ದೇವಸ್ಥಾನದಲ್ಲಿ ಇಲ್ಲದ ಒಂದು ಜಾತ್ರೆ ನಮ್ಮ ಸಿಂಹ ಸಂಕ್ರಮಣದ ಇದು ಸೋಣ ಸಂಕ್ರಮಣ ಪೆರಡೂರಿದ್ದು. ಅದು ವಿಶೇಷವಾಗಿ ಭಾಳ ವಿಜೃಂಭಣೆಯಿಂದ ನಡೀತಾ ಉಂಟು. ವಿಶೇಷವಾಗಿ ಸಿಂಹ ಸಂಕ್ರಾಂತಿಯ ದಿನ ಯಾಕೆ ಕೇಳಿದರೆ ಆಟಿ ತಿಂಗಳು ಮುಗಿಸಿ ಕರ್ಕಾಟಕ ಮಾಸ ಮುಗಿಸಿ ಸಿಂಹ ಮಾಸ ಶುರುವಾಗುವ ದಿವಸ ಆಟಿ ತಿಂಗಳಲ್ಲಿ ತಾಯಿ ಮನೆಗೆ ಹೋಗಿ ಮಧುಮಕ್ಕಳು ಗಂಡನ ಮನೆಗೆ ಹೋಗುವಂಥ ದಿನ. ಅಂಥ ಹೊತ್ತಿನಲ್ಲಿ ಆ ದೇವರ ಅನುಗ್ರಹ ಪಡೆದು ಮುಂದಕ್ಕೆ ಗಂಡನ ಮನೆಗೆ ಹೋದರೆ ವಿಶೇಷವಾದಂಥ ಒಂದು ಸಾನ್ನಿಧ್ಯ ಇರಬೇಕು, ಸಾನ್ನಿಧ್ಯದಲ್ಲಿ ದೇವರ ದರ್ಶನ ಮಾಡಿ ಹೋಗಬೇಕು ಅನ್ನೋ ಪ್ರತೀತಿಯಿಂದ ಇಲ್ಲಿ ಸಿಂಹ ಸಂಕ್ರಾಂತಿ ವಿಶೇಷವಾಗಿ ಮಧುಮಕ್ಕಳ ಜಾತ್ರೆ ಅಂತೇಳಿ ಆಚರಣೆ ಮಾಡಲ್ಪಡ್ತದೆ. ಇನ್ನೊಂದು ಪ್ರತೀತಿ ಉಂಟು, ಕಥೆ ಹೇಳ್ತದೆ. ರಾಮ ಲಕ್ಷ್ಮಣರು ಸೇರಿ ಇಲ್ಲಿ ಬಾಳೆಹಣ್ಣನ್ನು ತಿನ್ನುವಂಥ ದೇವರಾಗಿ ನೆಲೆ ನಿಂತಿದ್ದಾರೆ ಅಂತೇಳಿ. ಸಿಂಹಾಸನ ವನವಾಸ ಎಲ್ಲ ಮುಗಿದ ಮೇಲೆ ರಾಮ ಲಕ್ಷ್ಮಣನ ಹತ್ರ ಕೇಳ್ತಾನಂತೆ, ಇಷ್ಟು ವರ್ಷ ನಾವು ಒಟ್ಟಿಗಿತ್ತು, ಯಾವ ಕಾಲ ನಿನಗೆ ಶ್ರೇಷ್ಠವಾದಂಥದ್ದು ಕೇಳಿದಾಗ ಲಕ್ಷ್ಮಣ ಹೇಳ್ತಾನಂತೆ, ಸಿಂಹಾಸನ ಇವತ್ತು ಬರ್ತದೆ, ನಾಳೆ ಹೋಗ್ತದೆ, ಆದರೆ ಐಶ್ವರ್ಯ ಸಾಗಿ ಇವತ್ತು ಇದ್ದದ್ದು ನಾಳೆ ಉಳಿಲಿಕ್ಕೆ ಗ್ಯಾರಂಟಿ ಇಲ್ಲ. ಹಾಗಿರುವಾಗ ನೀನು ಕಾಡಿನಲ್ಲಿ ಬರಿಗಾಲಲ್ಲಿ ಹಣ್ಣು ಹಂಪಲನ್ನು ತಿಂತಿದ್ದಂಥ ಕಾಲ ಭಾಳ ವಿಶೇಷದ್ದು, ಅಂಥದ್ದೊಂದು ಜನ್ಮ ಅಂತೇಳಿದ್ರೆ ನನಗೆ ಅನುಗ್ರಹ ಮಾಡು ಅಂತ ಹೇಳಿದಾಗ ರಾಮ ತಥಾಸ್ತು ಅಂತ ಹೇಳ್ತಾನಂತೆ. ಹಾಗೆ ರಾಮ ಲಕ್ಷ್ಮಣರು ಸೇರಿ ಅನಂತ ಎನ್ನುವಂಥದ್ದು ಲಕ್ಷ್ಮಣನ ರೂಪ, ಪದ್ಮನಾಭ ಎನ್ನುವಂಥದ್ದು ರಾಮನ ರೂಪ, ಇಬ್ಬರು ಸೇರಿ ಇಲ್ಲಿ ಬಾಳೆಹಣ್ಣನ್ನು ತಿನ್ನುವಂಥ ದೇವರಾಗಿ ನೆಲೆ ನಿಂತಿದ್ದಾರೆ ಅಂತೇಳಿ ಸ್ಥಳ ಪುರಾಣ ಹೇಳ್ತದೆ. ಪುರೋಹಿತರು ಒಳಗಿಂದ ಭಾಳಷ್ಟು ಒಳಗೆ ಪುರೋಹಿತರನ್ನು ಹಾಕಿ ಯಾರೂ ಒಂದು ಅವರ ಕ್ಷಣವೂ ಅವರ ಸಮಯ ವೇಸ್ಟ್ ಆಗಬಾರ್ದ ರೀತಿಯಲ್ಲಿ ಪುರೋಹಿತರು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆ 7,000 ಜನರಿಗೆ ನಾವು ಇವತ್ತು ಅಡುಗೆ ತಯಾರನ್ನು ಮಾಡಿದ್ದೇವೆ. 11 ಗಂಟೆಗೆ ಅನ್ನಪ್ರಸಾದವನ್ನು ಪ್ರಾರಂಭ ಮಾಡಿದ್ದೇವೆ. ಜನರು ಅದನ್ನು ಸ್ವೀಕರಿಸಿ ಎಲ್ಲ ಭಕ್ತಾದಿಗಳು ಭಾಳ ಮೆಚ್ಚುಗೆಯಿಂದ ಹೋಗ್ತಾ ಇದ್ದಾರೆ. ಇಲ್ಲಿ ವಿಶೇಷ ಅಂದರೆ 1,500 ವರ್ಷದ ಇತಿಹಾಸ ಇರ್ತಕ್ಕಂಥ ಈ ಲಕ್ಷ್ಮೀ ಅನಂತ ಪದ್ಮನಾಭ ದೇವಸ್ಥಾನ ಜೀರ್ಣೋದ್ಧಾರಗೊಳ್ಳಲಿಕ್ಕೆ ಇದೆ. ಎಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಜೀರ್ಣೋದ್ಧಾರ ಸಮಿತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಮುಂದೆಯೂ ಕೂಡ ಒಳ್ಳೆ ರೀತಿಯಲ್ಲಿ ಈ ಕೆಲಸ ಕಾರ್ಯ ನಡೀಬೇಕಂತ ಎಲ್ಲ ಭಕ್ತರ ಇಚ್ಛೆ. ಹಾಗಾಗಿ ಇವತ್ತಿನ ದಿವಸ ಈ ಪರ್ವ ಕಾಲದಲ್ಲಿ ನಾವೆಲ್ಲರೂ ಸೇರಿ ಬಂದಂಥ ಭಕ್ತಾದಿಗಳನ್ನು ಸ್ವಾಗತ ಮಾಡಿಕೊಂಡು ಅವರು ಕೊಡ್ತಕ್ಕಂಥ ಏನು ಒಂದು ಕಿಂಚಿತ್ ಕಾಣಿಕೆ ಉಂಟು ಆ ದೇವರ ಭಂಡಾರಕ್ಕೆ ಸೇರಿಸುವ ಮುಖಾಂತರ ದೇವಸ್ಥಾನ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕು. ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ನಮ್ಮ ಶಾಂತರಾಮ ಸೋಡ್ರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಸಂತೋಷ್ ಗುಲಾಲ್ ಪಕ್ಕಾಲ್ ಅವರಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಎಲ್ಲ ಭಕ್ತಾದಿಗಳು ಸೇರಿ ಮಾಡ್ತಕ್ಕಂಥ ಈ ಒಂದು ಕೆಲಸ ಕಾರ್ಯ.
ಹೆಸರು ವಾಸಿಯಾಗಿದೆ. ಹಾಗೆ ನಮ್ಮದು ಮದುವೆಯಾಗಿ ಈಗ ನವೆಂಬರಲ್ಲಿ ಮದುವೆ ಆಗುತ್ತೆ. ಸೊ ನಾವೀಗ ಇಲ್ಲಿ ಬರಬೇಕಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಹಾಗೆ ಇವತ್ತು ಬಂದು ಪೂಜೆ ಸಲ್ಲಿಸಿದ್ದೇವೆ. ತುಂಬ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ವಿಜೃಂಭಣೆಯಾಗಿ ನಡೀತಾ ಇದೆ. ತುಂಬ ಖುಷಿಯಾಯಿತು.